Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ದೆಹಲಿ ಕೆಂಪುಕೋಟೆ ಬಳಿ ಆತ್ಮಾಹುತಿ ದಾಳಿ ಪ್ರಕರಣದ ವಿಚಾರವಾಗಿ ಇದೀಗ ಸ್ಫೋಟದಲ್ಲಿ ಮದರ್ ಆಫ್ ಸೈತಾನ್ ಬಳಕೆ ಮಾಡಲಾಗಿದೆಯಾ? ಟಿಎಟಿಪಿ ಸ್ಫೋಟಕವನ್ನ ಬಳಸಿ ಹ್ಯುಂಡೈ i20 ಬ್ಲಾಸ್ಟ್ ಆಯ್ತಾ? ಹಾಗಿದ್ರೆ ಮದರ್ ಆಫ್ ಸೈತಾನ್ ಏನಾದರೂ ಬಳಕೆ ಆಗಿದೆಯಾ ಅಲ್ಲಿ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಟಿಎಟಿಪಿ ಸ್ಫೋಟಕವನ್ನ ಬಳಸಿ ಹ್ಯುಂಡೈ ಕಾರ್ i20 ಬ್ಲಾಸ್ಟ್ ಮಾಡಲಾಗಿರುತ್ತೆ ಅನ್ನುವಂಥದ್ದು ಕೂಡ. ಟ್ರಯಾಸೋನೈಟ್ ಟ್ರೈಫ್ಲೆಕ್ಸೈಟ್ ಈ ಒಂದು ಕೆಮಿಕಲ್ ಅನ್ನು ಬಳಸಿರ್ತಾರೆ. ದೆಹಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಹಲವು ಉಗ್ರ ದಾಳಿಗಳಲ್ಲಿ ಟಿಎಟಿಪಿ ಅತ್ಯಧಿಕ ಬಳಕೆ ಆಗಿರುತ್ತೆ. 13 ಜನರನ್ನ ಬಲಿ ಪಡೆದುಕೊಂಡಿದೆ ಈ ಒಂದು ಸ್ಫೋಟಕ. ದೆಹಲಿಯ ಸ್ಫೋಟದ ವಿಚಾರವಾಗಿ ಇದೀಗ ಹೊರಬೀಳ್ತಾ ಇರುವಂತಹ ಮತ್ತೊಂದು ಸ್ಫೋಟಕ ಮಾಹಿತಿ. ಹ್ಯುಂಡೈ i20 ಕಾರು ಟಿಎಟಿಪಿಯನ್ನು ಬಳಸಿ ಸ್ಫೋಟ ಮಾಡಲಾಗಿದೆಯಾ? ಬಿಕಾಸ್ ಸಾಕಷ್ಟು ಜನ ಉಗ್ರರು ಇದನ್ನೇ ಬಳಸ್ತಾ ಇರ್ತಾರೆ ಸ್ಫೋಟಕಕ್ಕೋಸ್ಕರ. ಸೊ ಇಲ್ಲೂ ಕೂಡ ಅದೇ ಬಳಕೆ ಆಗಿರುವಂತಹ ಸಂಶಯ ಮೂಡ್ತಾ ಇದೆ. ದೆಹಲಿಯಲ್ಲಿ ಮದರ್ ಆಫ್ ಸೈತಾನ್ ಅನ್ನ ಬಳಕೆ ಮಾಡಲಾಗಿತ್ತ? ಹಾಗಿದ್ರೆ ಒಂದು ಅತ್ಯಂತ ಸೂಕ್ಷ್ಮ ಸ್ಫೋಟಕವನ್ನ ಬಳಸಿದ್ದಾರೆ ಉಗ್ರರು ಅಂತ ಹೇಳಲಾಗ್ತಾ ಇದೆ. ತುಂಬ ಸೂಕ್ಷ್ಮವಾದಂತಹ ಸ್ಫೋಟಕ ಇದು. ಉಗ್ರರು ಬಳಸ್ತಾ ಇರ್ತಾರೆ. ಡಿಯೋನೇಟರ್ ಇಲ್ಲದೆ ಕೇವಲ ಶಾಖದಿಂದಲೇ ಇದು ಸ್ಫೋಟಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಟಿಎಟಿಪಿ ಬಳಕೆ ಬಗ್ಗೆ ಫೊರೆನ್ಸಿಕ್ ತಂಡದಿಂದ ಪರಿಶೀಲನೆ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಫೊರೆನ್ಸಿಕ್ ರಿಪೋರ್ಟಲ್ಲಿ ಪರಿಶೀಲನೆ ನಡೆಸಾದ ನಂತರ ಇದು ಪಕ್ಕಾ ಮಾಹಿತಿ ಹೊರಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಮದರ್ ಆಫ್ ಸೈತಾನ್ ಅನ್ನು ಬಳಕೆ ಮಾಡಿದ್ದಾರೆ ಅನ್ನುವಂತಹ ಅಂಶ ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಸೂಕ್ಷ್ಮ ಸ್ಫೋಟಕ ಇದು. ಇದನ್ನ ಇಲ್ಲಿ ಉಗ್ರರು ಬಳಸಿರಬಹುದು ಅಂತ ಹೇಳಲಾಗ್ತಾ ಇದೆ ಕೂಡ. ದೆಹಲಿ ಸ್ಫೋಟದ ತನಿಖೆಯನ್ನ ತೀವ್ರಗೊಳಿಸ್ತಾ ಇದೆ ಎನ್ಐಎ ಟೀಮ್. ವೈಟ್ ಕಾಲರ್ ಉಗ್ರರ ಹಣದ ಮೂಲ 20 ಲಕ್ಷ ರೂಪಾಯಿ ಫಂಡಿಂಗ್ ಮೂಲ ಕೆದಕ್ತಾ ಇದೆ ಎನ್ಐಎ ಟೀಮ್ ಇದೀಗ. ಜೈಷ್ ಉಗ್ರ ಸಂಘಟನೆಯಿಂದಲೇ ಫಂಡಿಂಗ್ ಆಗಿರುವಂತಹ ವಿಚಾರ ಕೂಡ. ಹವಾಲಾ ಮೂಲಕ ಹಣ ರವಾನೆ ಬಗ್ಗೆ ಮಾಹಿತಿ ಕೂಡ ಹಂಚಿಕೊಂಡಿರುವಂಥದ್ದು. ಜೈಷ್ ಸಂಘಟನೆಯಿಂದ ಉಗ್ರರಿಗೆ ಹಣ ರವಾನೆ ಆಗಿದೆ. ಜೈಷ್ ಸಂಘಟನೆ ದೆಹಲಿ ಸ್ಫೋಟದ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ ಎನ್ಐಎ ಟೀಮ್. ಈ ಒಂದು ಸಂಘಟನೆಯಿಂದ ಹಣ ವರ್ಗಾವಣೆ ಆಗಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. 20 ಲಕ್ಷ ರೂಪಾಯಿ ಫಂಡಿಂಗ್ ಮೂಲ ಕೆದಕ್ತಾ ಇದೆ ಇದೀಗ ಎನ್ಐಎ ಟೀಮ್. ಎಲ್ಲಿಂದ ಬಂತು ಹಾಗಿದ್ರೆ ಅಷ್ಟೊಂದು ಫಂಡಿಂಗ್ ಅಂತ ಹೇಳ್ಬಿಟ್ಟು ಜೈಷ್ ಉಗ್ರ ಸಂಘಟನೆಯಿಂದಲೇ ಹಾಗಿದ್ರೆ ಆ ಫಂಡಿಂಗ್ ಬಂದ ಮೂಲ ಮಾಹಿತಿಯನ್ನು ಇದೀಗ ಎನ್ಐಎ ಟೀಮ್ ತನಿಖೆಯ ಮುಖಾಂತರ ಕಲೆ ಹಾಕಬೇಕಾಗಿದೆ. ಅದನ್ನೇ ಹುಡುಕ್ತಾ ಹೊರಟಿದೆ ಎನ್ಐಎ ಟೀಮ್. ಇದೀಗ ತನಿಖೆಯ ಮಟ್ಟವನ್ನು ಇದೀಗ ತೀವ್ರಗೊಳಿಸಲಾಗ್ತಾ ಇದೆ. ಸ್ಫೋಟದ ವಿಚಾರವಾಗಿ ಇದೀಗ ವೈಟ್ ಕಾಲರ್ ಉಗ್ರರ ಹಣದ ಮೂಲವನ್ನು ಪತ್ತೆ ಹಚ್ಚೋದಕ್ಕೆ, ಅಂದರೆ ಏನು 20 ಲಕ್ಷ ಫಂಡಿಂಗ್ ಇತ್ತಲ್ವ ಅದು ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಎನ್ಐಎ ಟೀಮ್. ಜೈಷ್ ಉಗ್ರ ಸಂಘಟನೆಯಿಂದಲೇ ಆ ಫಂಡಿಂಗ್ ಬಂದಿರ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಕಾದು ನೋಡಬೇಕು ತನಿಖೆಯ ನಂತರ ಆ ಫಂಡಿಂಗ್ ಹಾಗಿದ್ರೆ ಜೈಷ್ ಸಂಘಟನೆಯಿಂದಲೇ ಬಂದಿದೆಯಾ ಅಂತ ಹೇಳ್ಬಿಟ್ಟು.